ನೀವು ಲೆಫ್ಟ್ ಬ್ರೈನ್ ಅಥವಾ ರೈಟ್ ಬ್ರೈನ್ ಪರ್ಸನ್ ಅನ್ನೋದನ್ನ ನಂಬ್ತೀರಾ? ಸೈನ್ಸ್ ಏನು ಹೇಳುತ್ತೆ? ಕ್ರಿಯೇಟಿವ್ ಪೀಪಲ್ ರೈಟ್ ಬ್ರೈನ್, ಲಾಜಿಕಲ್ ಪೀಪಲ್ ಲೆಫ್ಟ್ ಬ್ರೈನ್. ಆದರೆ ಇದು ಅರ್ಧ ಸತ್ಯ. ನಿಮ್ಮ ಬ್ರೈನ್ ಎರಡು ಭಾಗಗಳಾಗಿ ಫೈಟ್ ಮಾಡೋದಿಲ್ಲ, ಟೀಮ್ ಆಗಿ ವರ್ಕ್ ಮಾಡುತ್ತೆ. ಜನರು ಹೇಳ್ತಾರೆ ಲೆಫ್ಟ್ ಬ್ರೈನ್ ಲಾಜಿಕಲ್, ರೈಟ್ ಬ್ರೈನ್ ಕ್ರಿಯೇಟಿವ್ ಅಂತ. ಆದರೆ ನ್ಯೂರೋ ಸೈನ್ಸ್ ಪ್ರಕಾರ ಇದು ಫುಲ್ ಟ್ರೂತ್ ಅಲ್ಲ. ನಮ್ಮ ಬ್ರೈನ್ ಎರಡು ಹೆಮಿಸ್ಪಿಯರ್ ಆಗಿ ಡಿವೈಡ್ ಆಗಿದೆ, ಲೆಫ್ಟ್ ಅಂಡ್ ರೈಟ್ ಹೆಮಿಸ್ಪಿಯರ್. ಹೌದು, ಕೆಲವೊಂದು ಫಂಕ್ಷನ್ಸ್ ಹೆಚ್ಚು ಒಂದೇ ಸೈಡಲ್ಲಿ ಪ್ರೋಸೆಸ್ ಆಗೋದು ನಿಜ. ಉದಾಹರಣೆಗೆ ಲ್ಯಾಂಗ್ವೇಜ್ ಮತ್ತು ಗ್ರಾಮರ್, ಇದು ಮೋಸ್ಟ್ಲಿ ಲೆಫ್ಟ್ ಸೈಡಲ್ಲಿ ಆಗುತ್ತೆ. ಹಾಗೂ ಫೇಶಿಯಲ್ ರಿಕಗ್ನಿಷನ್ ಆ್ಯಂಡ್ ಸ್ಪೇಸ್ ಅವೇರ್ನೆಸ್, ಇದು ಮೋಸ್ಟ್ಲಿ ರೈಟ್ ಸೈಡಲ್ಲಿ ಆಗುತ್ತೆ. ಆದರೆ ಕ್ರಿಯೇಟಿವಿಟಿ, ಎಮೋಷನ್ಸ್, ಇಂಟೆಲಿಜೆನ್ಸ್, ಮ್ಯೂಸಿಕ್, ಡಿಸಿಷನ್ ಮೇಕಿಂಗ್ ಇದೆಲ್ಲ ಬ್ರೈನ್ನ ಹಲವಾರು ರೀಜನ್ಸ್ ಒಟ್ಟಿಗೆ ಸೇರಿ ಮಾಡುವಂಥ ಕೆಲಸ. ಸೈಂಟಿಸ್ಟ್ಗೆ FMRI ಸ್ಕ್ಯಾನಲ್ಲಿ ಕಂಡಿದ್ದೇನೆಂದರೆ, ನೀವು ಡ್ಯಾನ್ಸ್ ಮಾಡ್ತಿರ್ಲಿ, ಸಾಂಗ್ ಕೇಳ್ತಿರ್ಲಿ, ಮ್ಯಾಥ್ಸ್ ಕ್ಯಾಲ್ಕುಲೇಷನ್ಸ್ ಮಾಡ್ತಿರ್ಲಿ ಅಥವಾ ಡ್ರಾಯಿಂಗ್ ಮಾಡ್ತಿರ್ಲಿ, ನಮ್ಮ ಬ್ರೈನ್ನ ಎರಡೂ ಸೈಡ್ಸ್ ಕೂಡ ಕಮ್ಯುನಿಕೇಟ್ ಮಾಡುತ್ತೆ, ಅಂದರೆ ಒಟ್ಟಿಗೆ ಸೇರಿ ಕೆಲಸ ಮಾಡುತ್ತೆ ಅಂತ. ಈ ಕಮ್ಯುನಿಕೇಷನ್ಗೆ ಸಹಾಯ ಮಾಡೋ ಜೈಂಟ್ ನ್ಯೂರಲ್ ಬ್ರಿಡ್ಜ್ ಹೆಸರು ಕಾರ್ಪಸ್ ಕೊಲೋಸಮ್ ಅಂತ. ಇದರಲ್ಲಿ ಸುಮಾರು 200 ಮಿಲಿಯನ್ ನರ್ವ್ ಫೈಬರ್ಸ್ ಇರುತ್ತೆ. ಅಂದರೆ ನಾನು ರೈಟ್ ಬ್ರೈನ್ ಪರ್ಸನ್ ಅದಕ್ಕೆ ಮ್ಯಾಥ್ಸ್ ವೀಕು, ನಾನು ಲೆಫ್ಟ್ ಬ್ರೈನ್ ಪರ್ಸನ್ ಅದಕ್ಕೆ ಕ್ರಿಯೇಟಿವ್ ಅಲ್ಲ ಅಂತ ಹೇಳೋದು ಸೈಂಟಿಫಿಕ್ ಆಗಿ ಕರೆಕ್ಟ್ ಅಲ್ಲ. ಇದೇ ರೀತಿ ಇನ್ನೂ ಹೆಚ್ಚಿನ ಬ್ರೈನ್ ಫ್ಯಾಕ್ಟ್ಸ್ ಆ್ಯಂಡ್ ಸೈನ್ಸ್ ಫ್ಯಾಕ್ಟ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.